ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಹೆಸರು ಕಾಳಿನ ಉಂಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರು ಕಾಳಿನ ಉಂಡೆ ಅಥವಾ ಸುಕ್ಕಿನ ಉಂಡೆ ಅಂತಲೂ ಕರೀತಾರೆ. ನಾನಿಲ್ಲಿ ಹೆಸರು ಕಾಳು ಉಂಡೆ ಮಾಡಲಿಕ್ಕೆ 1 ಕಪ್ಪು ಹೆಸರು ಕಾಳು ತಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 3/4 ಕಪ್ಪು ಅಕ್ಕಿಯನ್ನು ತಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ಈಗ ಹೆಸರು ಕಾಳು ಉಂಡೆ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಪ್ಯಾನಲ್ಲಿ ಮೊದಲಿಗೆ ಅಕ್ಕಿಯನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಹುರಿತಾ ಇದ್ದೀನಿ. ನೋಡಿ, ನಾನು ಇದನ್ನು ಅಕ್ಕಿಯನ್ನು ಒಂದು ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಕ್ಕಿಯನ್ನು ಹಾಗೇನೂ ಕೂಡ ರೋಸ್ಟ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಹೆಸರು ಕಾಳನ್ನು ಕೂಡ ಈ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಂಥರ ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ ಹೆಸರು ಕಾಳು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಥರ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಕಲರ್ ಚೇಂಜ್ ಆಗಬೇಕು ಹೆಸರು ಕಾಳು, ಅಲ್ಲಿವರೆಗೂ ಚೆನ್ನಾಗಿದ್ದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈ ಅಕ್ಕಿಯನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು. ಅಕ್ಕಿಯನ್ನು ಕೂಡ ಸ್ವಲ್ಪ ಅದು ಕಂದು ಬಣ್ಣ ಅಥವಾ ಸ್ವಲ್ಪ ಕೆಂಪು ಥರ ಕಾಣಿಸುತ್ತೆ, ಅಲ್ಲಿವರೆಗೂ ಅಕ್ಕಿಯನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಹೆಸರು ಕಾಳು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಎಣ್ಣೆ ಹಾಕ್ತಾನೆ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಅದನ್ನು ಒಂದು ಸಲ ಹೆಸರು ಕಾಳನ್ನು ತೊಳೆದುಬಿಟ್ಟು ಅದನ್ನು ಕೂಡ ಈಗ ನೀರನ್ನು ಹಾಕಿ ಇದನ್ನು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 2-3 ವಿಷಲ್ ಆದರೂ ನೀವು ಕೂಗಿಸ್ಕೋಬೇಕಾಗತ್ತೆ ಹೆಸರು ಕಾಳನ್ನು. ನೋಡಿ, ನಾನಿಲ್ಲಿ ಹೆಸರು ಕಾಳಿಗೆ ಇದು ಕುದಿಯೋ ನೀರನ್ನು ಹಾಕ್ಕೊಂಡಿದ್ದೀನಿ. ಕುದಿಯೋ ನೀರು ಹಾಕಿದ್ರೆ ಬೇಗನೆ ವಿಷಲ್ ಕೂಗುತ್ತೆ. ಹಾಗೆಯೇ ಹೆಸರು ಕಾಳು ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಇಲ್ಲಿ ಅಕ್ಕಿಯನ್ನು ಕೂಡ ನಾವು ಕೆಂಪಾಗಿ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ರವೆ ಥರ ಇರಲಿ, ಫೈನ್ ಪೌಡರ್ ಆಗಿ ಬೇಡ. ಹಾಗೆಯೇ ಇಲ್ಲಿ ನೋಡಿ, ಹೆಸರು ಕಾಳನ್ನು ಕೂಡ ಈಗ ಒಂದು 2-3 ವಿಷಲ್ ನಾನು ಕೂಗಿಸ್ಕೊಂಡಿದ್ದೀನಿ. ನೀವೊಂದು 3 ಆದರೂ ಕೂಗಿಸ್ಕೊಳ್ಳಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಂತ ತುಂಬಾ ಸಾಫ್ಟ್ ಬೇಡ, ಯಾಕಂದರೆ ನಾವಿಲ್ಲಿ ಅಕ್ಕಿ ರವೆ ಥರ ಮಾಡಿಟ್ಕೊಂಡಿದ್ವಲ್ಲ, ಅಕ್ಕಿ ರವೆಯನ್ನು ಕೂಡ ಹಾಕಿಬಿಟ್ಟು ನಾವಿಲ್ಲಿ ಬೇಯಿಸ್ಕೊಳ್ತೀವಿ ಹೆಸರು ಕಾಳು ಜೊತೆ. ನೋಡಿ, ಇಲ್ಲಿ ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, ಹೆಸರು ಕಾಳು ಜೊತೆನೇ ನಾನಿಲ್ಲಿ ಅಕ್ಕಿ ರವೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ 1 ಕಪ್ಪು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲವನ್ನು ನಾನಿಲ್ಲಿ ಕುದಿಸಿ ಸೋಸಿ ಹಾಕ್ಕೊಂಡಿರೋದು. ಹಾಗೆಯೇ ಅದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಹೆಸರು ಕಾಳು ಇಲ್ಲೂ ಕೂಡ ಮೆತ್ತ ಆಗುತ್ತೆ. ಹಾಗೆಯೇ ಅಕ್ಕಿ ತರಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದೇ ಟೈಮ್ನಲ್ಲಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹೆಸರು ಕಾಳು ಮೆತ್ತ ಆಗಬೇಕು, ಹಾಗೆಯೇ ಅಕ್ಕಿ ತರಿ ಕೂಡ ಚೆನ್ನಾಗಿ ಬೇಯಬೇಕು. ಇದಕ್ಕೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಟೀ ಸ್ಪೂನ್ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಬೆಂದಿದೆ. ಹಾಗೆಯೇ ಇದು ಕೂಡ ಮಿಶ್ರಣ ಗಟ್ಟಿ ಆಗ್ತಿದೆ ಅಲ್ವಾ. ನಿಮಗೆ ಇದು ಆರಿದ ಮೇಲೆ ನಾವು ಉಂಡೆ ಕಟ್ಕೊಳ್ತೀವಿ. ಆರಿದ ಮೇಲೆ ಉಂಡೆ ಕಟ್ಟಲಿಲ್ಲ, ಇನ್ನೂ ತೆಳ್ಳಗಿದೆ ಅಂತ ಹೇಳಿದ್ರೆ ನೀವು 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಕೂಡ ಬೆರೆಸ್ಕೊಂಡು ಬೇಯಿಸ್ಕೊಂಡು ಆದಮೇಲೆ ಅದು ಗಟ್ಟಿ ಆಗುತ್ತಲ್ಲ, ಆಮೇಲೆ ಈಸಿಯಾಗಿ ಉಂಡೆ ಕಟ್ಬೋದು. ನೋಡಿ, ನಾನಿಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ, ನೀವು ಉಂಡೆ ಈ ಥರ ಕಟ್ಟಿದಾಗ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಮಿಶ್ರಣದಿಂದ. ಏನಾದರೂ ತಳ್ಳ ಆದರೆ ನೀವು 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಓಕೆ, ಬನ್ನಿ ಈಗ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಪೇಸ್ಟಿಗೆ 1/2 ಕಪ್ಪು ನಾನಿಲ್ಲಿ ಮೈದಾವನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನಾವೀ ಬೋಂಡಾ ಬಜ್ಜಿಯಾಗೆಲ್ಲ ಈ ಕಡಲೆ ಹಿಟ್ಟಿನ ಮಿಶ್ರಣ ಮಾಡ್ಕೊತೀವಲ್ಲ, ಅದೇ ರೀತಿಯೇ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಮಿಶ್ರಣ ದಪ್ಪನೂ ಇರಬಾರ್ದು, ಹಾಗೆಯೇ ತೆಳ್ಳನೂ ಇರಬಾರ್ದು. ನೋಡಿ, ಈ ಥರ ಇರಲಿ ಟೆಕ್ಸ್ಚರು. ಬನ್ನಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಕಾದಿದೆ, ಸ್ವಲ್ಪ ಹಿಟ್ಟು ನೋಡಿ ಬಿಟ್ಟರೆ ಹಿಟ್ಟು ಮೇಲೆ ಬರಬೇಕು. ಅದೇ ಟೈಮ್ನಲ್ಲಿ ನಾನು ಈಗ ಉಂಡೆ ಮಾಡ್ಕೊಂಡಿದ್ದೆನಲ್ಲ, ಆ ಉಂಡೆಯನ್ನು ಪೇಸ್ಟಲ್ಲಿ ಅದ್ಬಿಟ್ಟು ಈ ಥರ ಬಿಡ್ತಾಯಿದ್ದೀನಿ. ನೋಡಿ, ಇದು ನಾನು ಫಸ್ಟ್ ಟೈಮ್ ಮಾಡಿರೋದು ಉಂಡೆ. ತುಂಬಾ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಉಂಡೆ ಅಂತಲೂ ಹೇಳ್ಬೋದು. ಇದು ಅಮ್ಮನ ರೆಸಿಪಿ. ಇದು ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು ಉಂಡೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ಮತ್ತೆ ಈ ಉಂಡೆಯನ್ನು ತೊಗೊಂಡ್ಬಿಟ್ಟು ಈ ಥರ ಹಿಟ್ಟಲ್ಲಿ ಅದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ, ಹಿಟ್ಟಿನಲ್ಲಿ ನೀಟಾಗಿ ಮುಳುಗಿಸ್ಬೇಕು ಆ ಉಂಡೆಯನ್ನು. ನೋಡಿದ್ರೆ ಈ ಥರ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕದು, ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತಿರುವಿ ಹಾಕ್ಕೊಂಡು ಮೇಲೆ ಕೆಳಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ಸುಕ್ಕಿನ ಉಂಡೆ ಅಥವಾ ಹೆಸರು ಕಾಳಿನ ಉಂಡೆ ತಿನ್ನೋಕ್ಕೆ ರೆಡಿಯಾಗಿದೆ. ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.